ಘಟನೆಯಾದ ದಿನದಿಂದ ಇಲ್ಲಿಯ ತನಕ ಏನಾಗಿದೆ ಅಂತ ಜನ ಎಲ್ಲ ನೋಡಿದ್ದಾರೆ. ನಮ್ಮ ಭಾರತೀಯ ಸೇನೆ ದೇಶವನ್ನ ರಕ್ಷಣೆ ಮಾಡಿದೆ, ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಇನ್ನು ಏಪ್ರಿಲ್ 22ನೇ ತಾರೀಕು ಘಟನೆಯಾದ ಮೇಲೆ ಪಿಎಂ ಸೌದಿಯಿಂದ ವಾಪಸ್ ಬಂದ್ರು, ಬಿಹಾರಕ್ಕೆ ಹೋಗಿ ಭಾಷಣ ಮಾಡಿದ್ರು. ಪ್ರಧಾನಮಂತ್ರಿಗಳು ಆಲ್ ಪಾರ್ಟಿ ಮೀಟಿಂಗ್ಗೆ ಬರಲಿಲ್ಲ. ಇದರಿಂದ ಏನ್ ಸಂದೇಶ ಕೊಡೋಕೆ ಹೊರಟಿದ್ದಾರೆ? ಎಲ್ಲರಿಗಿಂತಲೂ ಮೋದಿ ಸುಪ್ರೀಂ ಅಂತ ಅಂದ್ಕೊಂಡಿದ್ದಾರಾ? ಅವರು ರೆಕಾರ್ಡ್ ಮಾಡಿ ಕಳಿಸಿದ್ದನ್ನ ದೇಶದ ಜನ ನೋಡ್ಬೇಕು. ಒಂದು ಸುದ್ದಿಗೋಷ್ಠಿ ಮಾಡಲಿಲ್ಲ, ಪಾಕಿಸ್ತಾನ ಬೇಡ್ಕೊಂಡಿದ್ರು, ಅದಕ್ಕೆ ಕದನ ವಿರಾಮ ಅಂತ ಹೇಳಿದ್ದಾರೆ. ಅದಕ್ಕೂ ಮೊದಲು ಟ್ರಂಪ್ ಘೋಷಣೆ ಮಾಡಿದ್ರು. ಕದನ ವಿರಾಮ ಘೋಷಣೆಯಾದ ಮೇಲೆ ನಮ್ಮ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡಿತು. ಅದು ಹೆಚ್ಚು ಚರ್ಚೆಯಾಗಲಿಲ್ಲ. ಅಮೆರಿಕದ ಮಧ್ಯಪ್ರವೇಶದ ಕಾರಣಕ್ಕೆ ಕದನ ವಿರಾಮ ಆಯ್ತಾ? ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೀಬೇಕು ಅಂತ ಸಂತೋಷ್ ಲಾಡ್ ಹೇಳಿದ್ರು. ಪೆಹಲ್ಗಾಮ್ ದುರ್ಘಟನೆಯ ಬಳಿಕ ಪ್ರಧಾನಿ ಮೋದಿ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ. ಭಯೋತ್ಪಾದಕರನ್ನ ಬಗ್ಗು ಬಡಿಯುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿದೆ ಅಂತ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ರು. ದೇಶದ ಗಡಿಯಲ್ಲಿ ನಿಂತುಕೊಂಡೇ 11 ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ. 11 ಏರ್ಬೇಸ್ಗಳ ಮೇಲೆ ದಾಳಿ ಮಾಡಿದ್ದೇವೆ. ಇಡೀ ಜಗತ್ತಿಗೆ ನಮ್ಮ ಶಕ್ತಿ ಗೊತ್ತಾಗಿದೆ. ಚೀನಾದಿಂದ ಖರೀದಿಸಿದ ಮಿಸೈಲ್ಗಳನ್ನ ಭಾರತದ ಮೇಲೆ ಪಾಕ್ ಪ್ರಯೋಗ ಮಾಡಿತು. ಆದರೂ ಸ್ವಲ್ಪ ಕೂಡ ಹಾನಿಯಾಗದ ರೀತಿ ನಮ್ಮ ಸೇನೆ ಅವುಗಳನ್ನು ನಿಷ್ಕ್ರಿಯ ಮಾಡಿದೆ. ಭಾರತದ ನಾಗರಿಕರ ಹತ್ಯೆಗೆ ಪ್ರತೀಕಾರವಾಗಿ ಭಾರತದ ಸೇನೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದೆ. ಭಾರತದ ಸೈನ್ಯದ ಜೊತೆ ನಾವು ಇದ್ದೇವೆ ಎಂಬ ಸಂದೇಶ ನೀಡೋದಕ್ಕೆ ನಾವು ತಿರಂಗ ಯಾತ್ರೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಪಿಒಕೆ ವಾಪಸ್ ಪಡೆಯೋದು ಹಾಗೂ ಉಗ್ರರ ಅಡಗುತಾಣ ನಾಶ ಮಾಡೋಕೆ ಇದೊಂದು ಒಳ್ಳೆಯ ಸಮಯ. ಯಾವ ಕಾರಣಕ್ಕೆ ಕದನ ವಿರಾಮವಾಯಿತು ಗೊತ್ತಾಗಲಿಲ್ಲ ಅಂತ ಮಾಜಿ ಸಂಸದ ಉಗ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ರು. ಕದನ ವಿರಾಮವನ್ನ ಘೋಷಣೆ ಮಾಡಿದ್ದು ಅಮೆರಿಕದ ಅಧ್ಯಕ್ಷ ಟ್ರಂಪ್. ಪೆಹಲ್ಗಾಮ್ ಮೇಲೆ ಉಗ್ರರು ದಾಳಿ ಆದಾಗ ಸೆಕ್ಯೂರಿಟಿಯೇ ಇರಲಿಲ್ಲ. ಸರ್ವಪಕ್ಷದ ಸಭೆ ಕರೆದು ಪ್ರಧಾನಿಯೇ ಸಭೆಗೆ 2 ಬಾರಿ ಗೈರಾದ್ರು. ಕರ್ನಲ್ ಸೋಫಿಯಾ ಕುರೇಶಿ ನಮ್ಮ ರಾಜ್ಯದ ಸೊಸೆ. ಆ ಹೆಣ್ಣು ಮಗಳ ಮೇಲೆ ಕೇಂದ್ರ ಸರ್ಕಾರ ಹಾಗೂ ಸೇನಾಧಿಕಾರಿಗಳು ನಂಬಿಕೆ ಇಟ್ಟು ದಾಳಿಯ ಮಾಹಿತಿ ಹಂಚಿಕೊಳ್ಳಲು ತಿಳಿಸಿದ್ರು. ಆದರೆ ಬಿಜೆಪಿಯ ಸಚಿವನೊಬ್ಬ ಸೋಫಿಯಾ ಅವರನ್ನ ಉಗ್ರಗಾಮಿ ಸಹೋದರಿ ಅಂತ ಕರೆದ್ರು. ಇದು ಈ ದೇಶದ ಸೇನೆಗೆ ಮಾಡಿರುವ ಅಪಚಾರ. ಕೂಡಲೇ ಇವರನ್ನ ಮಂತ್ರಿ ಸ್ಥಾನದಿಂದ ತೆರವು ಮಾಡಿ ಕಾನೂನು ಕ್ರಮ ಕೈಗೊಳ್ಳಿ. ಮೋದಿ ದೇಶದ ಜನರ ಹಾಗೂ ಸೈನಿಕರ ಕ್ಷಮೆ ಕೋರಬೇಕು ಅಂತ ಮಾಜಿ ಸಂಸದ ಉಗ್ರಪ್ಪ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.